ಯಾರಾದರೂ ನಮ್ಮ ಆತ್ಮೀಯರು, ಗಣ್ಯರು, ಕುಟುಂಬಸ್ಥರು ನಿಧನರಾದರೆ ನಾವು ವಾಟ್ಸಪ್ನಲ್ಲಿ ಒಂದು ಸ್ಟೇಟಸ್ ಹಾಕಿ ಅವರ ಫೋಟೋಗೆ ಹಾರ ಹಾಕಿ ದೀಪ ಹಚ್ಚಿ ಶ್ರದ್ಧಾಂಜಲಿ ಸೂಚಿಸುತ್ತೇವೆ. ಆದರೆ ಮಾಲೂರು ಪಟ್ಟಣದ ಹಿರಿಯ ವಕೀಲರೊಬ್ಬರ ನಿಧನಕ್ಕೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿ ಆ ಮೂಲಕ ಅಗಲಿದ ಅವರಿಗೆ ಗೌರವಪೂರ್ವಕವಾಗಿ ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ. ಮಾಲೂರು ಪಟ್ಟಣದ ಸಭಾಂಗಣದ ಆವರಣದಲ್ಲಿ ತಾಲೂಕು ವಕೀಲರ ಸಂಘ ಹಾಗೂ ಶ್ರೀನಿಧಿ ಹೆಲ್ತ್ ಕೇರ್ ಸಹಯೋಗದಲ್ಲಿ ಆಯೋಜಿಸಿದ್ದ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಿರಿಯ ವಕೀಲ ಆನಂದ್ ಅವರು ನಿಧನರಾದ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು, ವಕೀಲರು 1 ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದರು. ಇನ್ನು ಈ ಶಿಬಿರಕ್ಕೆ ನ್ಯಾಯಾಧೀಶರಾದ ದಯಾನಂದ್ ಹಾಗೂ ರಹೀಲಾ ಸಭಾ ಅವರು ಚಾಲನೆ ನೀಡಿದರು. ಈ ಶಿಬಿರದಲ್ಲಿ ವಕೀಲರ ಸಂಘದ ಬಹುತೇಕ ವಕೀಲರು ಭಾಗವಹಿಸಿದ್ರು. ಎಲ್ಲರೂ ಸಹ ಉತ್ಸಾಹದಿಂದಲೇ ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಹೆಲ್ತ್ ಅಪ್ಡೇಟ್ ಪಡೆದುಕೊಂಡರು. ಇದಕ್ಕಾಗಿ ಶ್ರೀನಿಧಿ ಹೆಲ್ತ್ ಕೇರ್ನವರು ಬಹಳ ಅಚ್ಚುಕಟ್ಟಾಗಿ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿದ್ರು. ಯಾವುದಕ್ಕೂ ಕೊರತೆಯಾಗದಂತೆ ನಡೆದ ಈ ಶಿಬಿರದಲ್ಲಿ ಎಲ್ಲರಿಗೂ ಉಚಿತವಾಗಿ ತಪಾಸಣೆ ನಡೆಸುವ ಜೊತೆಗೆ ಸ್ಥಳದಲ್ಲೇ ಔಷಧಿಗಳನ್ನು ನೀಡಲಾಯಿತು. ಈ ಮೂಲಕ ವಕೀಲರ ಸಂಘ ಶ್ರೀನಿಧಿ ಹೆಲ್ತ್ ಕೇರ್ ಜೊತೆಗೆ ಆಯೋಜಿಸಿದ್ದ ಆರೋಗ್ಯ ತಪಾಸಣಾ ಶಿಬಿರ ಬಹುತೇಕ ಯಶಸ್ವಿಯಾಯಿತು. ಇದೇ ವೇಳೆ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ಟಿ.ಬಿ. ಕೃಷ್ಣಪ್ಪ, ಇಂದು ಶ್ರೀನಿಧಿ ಹೆಲ್ತ್ ಕೇರ್ ಸಹಯೋಗದೊಂದಿಗೆ ಮಾಲೂರು ತಾಲೂಕಿನ ವಕೀಲರ ಸಂಘ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಜೊತೆಗೆ ನಿಧನರಾದ ವಕೀಲ ಆನಂದ್ ಅವರ ನಿಧನಕ್ಕೆ ಮೌನಾಚರಣೆಯ ಮೂಲಕ ಗೌರವ ಸಲ್ಲಿಸಲಾಗಿದೆ. ನಮ್ಮೆಲ್ಲರಿಗೂ ಆರೋಗ್ಯ ಅನ್ನೋದು ಬಹಳ ಮುಖ್ಯ. ಬಿಪಿ, ಶುಗರ್ ಸೇರಿದಂತೆ ಇನ್ನಿತರ ಸಮಸ್ಯೆಗಳನ್ನು ಇಲ್ಲಿ ತಪಾಸಣೆ ಮಾಡಿಸಬಹುದು. ಉಚಿತ ತಪಾಸಣೆ ನಡೀತಾ ಇದ್ದು ಔಷಧಿಗಳನ್ನು ನೀಡುತ್ತಾರೆ ಹಾಗೂ ಕಣ್ಣಿನ ಸಮಸ್ಯೆಗೂ ಪರಿಹಾರ ನೀಡುತ್ತಾರೆ. ಇದಕ್ಕಾಗಿ ಬಹಳ ದಿನಗಳಿಂದ ಶ್ರೀನಿಧಿ ಹೆಲ್ತ್ ಕೇರ್ನವರು ನನ್ನನ್ನು ಸಂಪರ್ಕ ಮಾಡ್ತಾ ಇದ್ರು. ಆದ್ದರಿಂದ ಈ ಶಿಬಿರವನ್ನು ಇಂದು ಏರ್ಪಡಿಸಲಾಗಿದ್ದು ಇದರಲ್ಲಿ ನಮ್ಮ ವಕೀಲರು, ನ್ಯಾಯಾಧೀಶರಾದ ಸಿಬ್ಬಂದಿಗಳೊಂದಿಗೆ ಮಾಧ್ಯಮ ಮಿತ್ರರು ಸಹ ತಪಾಸಣೆ ಮಾಡಿಸಿಕೊಳ್ಳಬಹುದು. ನಮ್ಮೆಲ್ಲರ ಜೀವನ ಚೆನ್ನಾಗಿರಬೇಕು. ಆದ್ದರಿಂದ ಮುಂಜಾಗ್ರತಾ ಕ್ರಮವಾಗಿ 6 ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆ ಎಲ್ಲರೂ ಮಾಡಿಸಿಕೊಳ್ಳಬೇಕು. ಇದರಿಂದ ನಮಗೆ ಹಾಗೂ ನಮ್ಮನ್ನು ಅವಲಂಬಿಸುವವರಿಗೆ ನ್ಯಾಯ ಸಿಗುತ್ತೆ. ಆದ್ದರಿಂದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಶಿಬಿರವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು. ಇನ್ನು ಉಳಿದಿದ್ದಕ್ಕೆಲ್ಲ ಐಟಮ್ಸು ಕಣ್ಣಿನ ಪರೀಕ್ಷೆ ಮಾಡಿ ಆ ಸ್ಪೆಕ್ಸ್ ಏನೋ ಬೇಕಂತಂದ್ರೆ ಅದಕ್ಕೆ ಚಾರ್ಜ್ ಮಾಡ್ತಾರೆ, ಪರೀಕ್ಷೆಗೆ ಫ್ರೀ. ಎಲ್ಲ ಉಚಿತವಾಗಿ ಇವತ್ತು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಅದಕ್ಕೆ ಶ್ರೀ ನಿಧಿ ಏರ್ ಕೇರ್ ಅವರು ಸುಮಾರು ಬಾರಿ ನನಗೆ ಸಂಪರ್ಕ ಮಾಡಿದರು. ನಮ್ಮ ವಕೀಲರ ಮಿತ್ರರಿಗೆ, ಈ ನ್ಯಾಯಾಲಯದಲ್ಲಿ ಏನು ಕೆಲಸ ಮಾಡ್ತಾರೆ ಸಿಬ್ಬಂದಿ ವರ್ಗದವರು ಕೂಡ ಭಾಳ ಟ್ರಸ್ಸು ಜೀವನವನ್ನು ನಡೆಸ್ತಿರ್ತಾರೆ. ಅದಕ್ಕೆ ಆಗಾಗ 6 ತಿಂಗಳಿಗೊಮ್ಮೆ BP, ಶುಗರು ಮತ್ತು ECGಯನ್ನು ಮಾಡಿಸಿದ್ದೆ ಆದರೆ ಮುಂದೆ ಆಗುವಂಥ ಅನಾಹುತನ ನಾವು ಇಲ್ಲಿ ತಪ್ಪಿಸೋದಕ್ಕೆ ಒಂದು ಪೂರಕವಾದ ಒಂದು ವಾತಾವರಣನ ನಿರ್ಮಾಣ ಮಾಡಬೇಕು ಅಂತೇಳಿ ಆ ಒಂದು ಸದುದ್ದೇಶದಿಂದ ಇವತ್ತು ನಾವು ನಮ್ಮ ವಕೀಲರ ಭವನದಲ್ಲಿ ವಕೀಲರಿಗೆ ಮತ್ತು ನ್ಯಾಯಾಲಯದ ಸಿಬ್ಬಂದಿ ವರ್ಗದವರಿಗೆ ನಾವು ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಈ ಶಿಬಿರದಲ್ಲಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಕೂಡ ಇಲ್ಲಿ ಉಚಿತವಾಗಿ ಏನು ಆರೋಗ್ಯ ಶಿಬಿರದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಇದೆ. ಮಾಧ್ಯಮ ಮಿತ್ರರು ಮತ್ತು ನಮ್ಮ ವಕೀಲ ಮಿತ್ರರು ಮತ್ತು ನ್ಯಾಯಾಲಯದ ಸಿಬ್ಬಂದಿ ವರ್ಗದವರು ಕೂಡ ಎಲ್ಲರೂ ಇಲ್ಲಿ ಈ ಒಂದು ಆರೋಗ್ಯ ಶಿಬಿರದಲ್ಲಿ ಭಾಗಿಯಾಗಿ ಈ ಶಿಬಿರವನ್ನು ಯಶಸ್ವಿಗೊಳಿಸಬೇಕು. ತಮ್ಮ ಆರೋಗ್ಯವನ್ನು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಜೀವನ ನಡೆಸಬೇಕಂತಂದರೆ ಇದೆಲ್ಲನೂ ನಾವು ಅಡ್ವಾನ್ಸ್ ಆಗಿ ನಾವು 6 ತಿಂಗಳಿಗೊಮ್ಮೆ ಚೆಕ್ ಮಾಡಿದ್ದೆ ಆದರೆ ನಮ್ಮ ಆರೋಗ್ಯ ನಮ್ಮನ್ನು ಅವಲಂಬಿತರು ಅವ್ರಿಗೂ ಕೂಡ ನ್ಯಾಯ ದೊರಕಿಸ್ಕೊಟ್ಟಂಗೆ ಆಗ್ತದೆ ಅಂತೇಳಿ ಈ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಅದನ್ನೆಲ್ಲರೂ ಕೂಡ ಇದನ್ನು ಸದುಪಯೋಗ ಪಡಿಸ್ಕೊಡ್ಬೇಕು ಅಂತೇಳಿ ಈ ಮುಖೇನ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ.